ನಮಸ್ಕಾರ, ಸಾಮ್ರಾಟ್ ಟಿವಿಗೆ ಸ್ವಾಗತ. ನಾನು ಶ್ರೀರಕ್ಷಾ ಹಿರೇಮಠ. ಕೇರಳದಲ್ಲಿ ಮೆದುಳು ತಿನ್ನುವ ಅಮಿವಾದ ಹಾವಳಿ ಶುರುವಾಗಿದೆ. ಹೀಗಾಗಿ ಕೇರಳದ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕಾಗಿ ಹೋಗುವಂತಹ ಭಕ್ತರಿಗೆ ಎಚ್ಚರಿಕೆ ವಹಿಸುವಂತೆ ಕರ್ನಾಟಕದ ಆರೋಗ್ಯ ಇಲಾಖೆ ಮಾರ್ಗಸೂಚಿಯನ್ನ ಹೊರಡಿಸಿದೆ. ನಿಂತ ನೀರಿನಲ್ಲಿ ಸ್ನಾನ ಮಾಡುವಾಗ ಎಚ್ಚರಿಕೆ ವಹಿಸುವಂತೆ ಸೂಚಿಸಲಾಗಿದೆ. ಹಾಗಿದ್ರೆ ಇದು ನಿಜಾನಾ? ಮೆದುಳು ಜ್ವರ ಹೇಗೆ ಬರುತ್ತೆ? ಏನಿದು ಕಥೆ? ಇಲ್ಲಿದೆ ಇದರ ಸಂಪೂರ್ಣ ವರದಿ. ಕೇರಳದಲ್ಲಿ ಶಬರಿಮಲೆ ದೇವಸ್ಥಾನವನ್ನ ಭಕ್ತರ ದರ್ಶನಕ್ಕಾಗಿ ತೆರೆಯಲಾಗಿದೆ. ಶಬರಿಮಲೆ ಅಯ್ಯಪ್ಪನ ಸ್ವಾಮಿ ದೇವರ ದರ್ಶನಕ್ಕಾಗಿ ದಿನನಿತ್ಯ 60 ರಿಂದ 70 ಸಾವಿರ ಭಕ್ತರು ಕಳೆದ 3 ದಿನಗಳಿಂದ ಆಗಮಿಸುತ್ತಲೇ ಇದ್ದಾರೆ. ಆದರೆ ಕೇರಳದಲ್ಲಿ ಮೆದುಳು ತಿನ್ನುವ ಅಮಿಬಾ ರೋಗದ ಹಾವಳಿ ಹೆಚ್ಚಾಗ್ತಾ ಇದೆಯಂತೆ. ಹೀಗಾಗಿ ಶಬರಿಮಲೆಗೆ ಹೋಗುವ ಕರ್ನಾಟಕದ ರಾಜ್ಯದ ಭಕ್ತರೇ ಎಚ್ಚರ. ಹೋಗುವ ಮುನ್ನ ನೀವು ನಿಗಾ ವಹಿಸಿ. ಆರೋಗ್ಯ ಇಲಾಖೆಯಿಂದ ಎಚ್ಚರವನ್ನ ವಹಿಸುವಂತೆ ಸುತ್ತೋಲೆಯೊಂದನ್ನ ಈಗ ಹೊರಡಿಸಲಾಗಿದೆ. ಹೌದು, ಶಬರಿಮಲೆ ಯಾತ್ರಿಕರಿಗೆ ಮೆದುಳು ತಿನ್ನುವ ಅಮಿಬಾ ಬಗ್ಗೆ ಮಾರ್ಗಸೂಚಿ ಹೊರಡಿಸಲಾಗಿದೆ. ನೆಗೇರಿಯಾ ಫೌಲೇರಿ ಕುರಿತು ಮುನ್ನೆಚ್ಚರಿಕೆ ವಹಿಸಲು ಸುತ್ತೋಲೆಯೊಂದನ್ನು ಈಗ ತಿಳಿಸಲಾಗಿದೆ. ಮಾರ್ಗಸೂಚಿಯಲ್ಲಿ ಏನಿದೆ ಎಂಬುದನ್ನ ಗಮನಿಸ್ತಾ ಹೋಗೋದಾದ್ರೆ, ನೆಗೇರಿಯಾ ಫೌಲೇರಿ ಒಂದು ಸ್ವತಂತ್ರವಾಗಿರುವಂತಹ ಬದುಕುವ ಅಮಿಬಾವಾಗಿದೆ. ಬೆಚ್ಚಗಿನ ಸಿಹಿ ನೀರು ಹಾಗೂ ಮಣ್ಣಿನಲ್ಲಿ ಕಂಡುಬರುತ್ತದೆ ಈ ಒಂದು ಅಮಿಬಾ. ಇನ್ನು ನಿಂತ ನೀರು, ಈಜುಕೊಳಗಳಲ್ಲಿ ಹಾಗೂ ಕೆರೆಗಳಲ್ಲಿ ವಾಸ ಮಾಡುತ್ತಂತೆ ಈ ಒಂದು ಅಮಿಬಾ. ಈ ಸೋಂಕು ವ್ಯಕ್ತಿಯಿಂದ ವ್ಯಕ್ತಿಗೆ ಆಗಲಿ ಅಥವಾ ಕಲುಷಿತಗೊಂಡ ನೀರನ್ನ ಕುಡಿಯುವುದರಿಂದ ಆಗಲಿ ಹರಡುವುದಿಲ್ಲ. ನೆಗೋರಿಯಾ ಫೌಲರಿ ಅತ್ಯಂತ ವಿಷಕಾರಿ ಸೂಕ್ಷ್ಮ ಜೀವಿಯಾಗಿದೆಯಂತೆ. ನೀರಿನಿಂದ ಮೂಗಿಗೆ ಪ್ರವೇಶಿಸುವಾಗ ಅದು ಮೆದುಳನ್ನ ತಲುಪುತ್ತಂತೆ. ಹಾಗಾಗಿ ಅಮಿಬಿಕ್ ಮೆನೆಂಗೋ ಎನ್ಸೆಫಲೈಟಿಸ್ ಎನ್ನುವ ಅಪರೂಪದ ಗಂಭೀರ ಮಾರಣಾಂತಿಕ ಕಾಯಿಲೆಯನ್ನ ಇದು ಉಂಟು ಮಾಡುತ್ತದೆಯಂತೆ. ಯಾತ್ರೆಯ ಸಂದರ್ಭದಲ್ಲಿ ನಿಂತ ನೀರಿನಲ್ಲಿ ಸ್ನಾನ ಮಾಡುವಾಗ ನೀರು ಪ್ರವೇಶಿಸದಂತೆ, ಮೂಗಿನ ಒಳಭಾಗಕ್ಕೆ ನೀರು ಹೋಗದಂತೆ ಕ್ಲಿಪ್ಗಳನ್ನ ಬಳಸುವುದು ಒಳ್ಳೆಯದು ಅಂತ ಈಗ ಆರೋಗ್ಯ ಇಲಾಖೆ ತಿಳಿಸಿದೆ. ಇನ್ನ ಮೂಗನ್ನ ಬಿಗಿಯಾಗಿ ಮುಚ್ಚಿ ಹಿಡಿಯುವಂತೆ ಮುನ್ನೆಚ್ಚರಿಕೆಯನ್ನ ನೀಡಲಾಗಿದೆ. ನೀರಿನಲ್ಲಿ ಇಳಿಯುವಾಗ ಮೂಗನ್ನ ಸುರಕ್ಷತೆಯಾಗಿ ಇಟ್ಟುಕೊಂಡು ತದನಂತರ ನೀವು ನೀರಿನಲ್ಲಿ ಸ್ನಾನ ಮಾಡಬೇಕು ಅಂತ ಆರೋಗ್ಯ ಇಲಾಖೆ ಎಚ್ಚರಿಕೆಯನ್ನ ನೀಡಿದೆ. ಇನ್ನು ರೋಗದ ಲಕ್ಷಣಗಳು ಕಂಡು ಬಂದಲ್ಲಿ ವೈದ್ಯರನ್ನ ಸಂಪರ್ಕಿಸುವಂತೆ ಆರೋಗ್ಯ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ. ಕರ್ನಾಟಕದಿಂದ ಬಹಳ ಜನ ಹೋಗ್ತಾರೆ ಶಬರಿಮಲೆಗೆ. ಅದಕ್ಕೆ ಕೇರಳ ಮಾದರಿಯ ಏನೋ ಒಂದು ಹೇಳಿಕೆ ಇದೆ, ಅದನ್ನು ನೋಡಿಕೊಂಡು ನಮ್ಮಲ್ಲೂ ಕೂಡ ಒಂದು ಕೆಲವು ಮಾರ್ಗಸೂಚಿಗಳನ್ನು ಯಾತ್ರೆಗೆ ಹೋಗುವಂಥವ್ರಿಗೆಲ್ಲರಿಗೂ ಕೂಡ ನೀಡ್ತಕ್ಕಂಥದ್ದಕ್ಕೆ ನಮ್ಮ ಇಲಾಖೆಯವರು ಕೂಡ ಈಗ ಹೇಳೋದಕ್ಕೆ ನಮ್ಮ ಕಮಿಷನರಿಗೆ ಆಗಲೇ ಮಾತನಾಡಿದ್ದೀನಿ.